ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬರುತ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತೊಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂದ್ರೆ ಯೂಟ್ಯೂಬ್ ನಿಂದ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಈ ಒಂದು ಅಪ್ಡೇಟ್ ಏನಂದ್ರೆ ಯೂಟ್ಯೂಬ್ನವರು ಹೊಸ AI ಪಾಲಿಸಿ ತಂದಿದ್ದಾರೆ. ಈ AI ಪಾಲಿಸಿ ಏನಂದ್ರೆ ಇದ್ರ ಬಗ್ಗೆನೇ ವಿವರವಾಗಿ ನಿಮಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಸ್ಕಿಪ್ ಮಾಡದೆ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಯಾವಾಗ ನಿಮಗೆ ಡೀಟೇಲ್ ಆಗಿ ನಿಮಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡ್ರು ಹೊಸಬರ ಟೆಕ್ ಬರ್ ಚಾನಲ್ ನೋಡ್ತಿರೋದು, ದಯವಿಟ್ಟು ಟೆಕ್ ಬರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಟಾಪಿಕ್ನ ಶುರು ಮಾಡೋಣ. ನಾನು ಹೇಳಲ್ಲ, ನಿಮಗೆ ಯೂಟ್ಯೂಬ್ನಿಂದ ಒಂದು ಹೊಸ AI ಪಾಲಿಸಿ ತಂದಿದ್ದಾರೆ. ಈ AI ಪಾಲಿಸಿ ಏನಂದರೆ, ಉದಾಹರಣೆಗೋಸ್ಕರ ನಿಮ್ಮ ಒಂದು ವಿಡಿಯೋ AI ಫಿಗರ್ಸ್ ಅಥವಾ AI ಏನೈತಲ್ಲ ಫೋಟೋಸ್ ಬಳಸಿ ಏನಾದರೂ ಮ್ಯೂಸಿಕ್ ಹಾಕ್ಬಿಟ್ರೆ ಅಥವಾ AI ಫಿಗರ್ಸ್ಗೆ ನಿಮ್ಮ ಒಂದು ವಾಯ್ಸ್ ಕೊಡೋದು ಅಥವಾ AI ವಾಯ್ಸ್ ಕೊಡೋದು ಈ ಥರ ಮಾಡ್ರೆ, ಅಂದರೆ ನಿಮ್ಮ ಒಂದು ವಿಡಿಯೋ AI ಟೂಲ್ಸ್ ಬಳಸಿ ಮಾಡಿದರೆ ಈ ಒಂದು ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳೇಬೇಕು. ಆನ್ ಮಾಡ್ಕೊಂಡಿಲ್ಲ ಅಂದರೆ ಅಕಸ್ಮಾತ್ ಏನಾದ್ರು ನಿಮ್ಮೊಂದು ಚಾನಲ್ ತುಂಬ ಪ್ರಾಬ್ಲಮ್ ಆಗ್ಬೋದು, ವಿಡಿಯೋ ಕೂಡ ಡಿಲೀಟ್ ಆಗ್ಬೋದು ಆ ಒಂದು ವಿಡಿಯೋ. ಮತ್ತು ನಿಮ್ಮ ಒಂದು ಮೊನೆಟೈಸೇಷನ್ ಅಂದರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅದು ಕೂಡ ಸಸ್ಪೆನ್ಷನ್ ಆಗಬಹುದು. ಮತ್ತು ನಿಮ್ಮೊಂದು ಮೊನೆಟೈಸೇಷನ್ ಆಗಾದರೆ ಡಿಮೊನೆಟೈಸೇಷನ್ ಕೂಡ ಆಫ್ ಆಗಬಹುದು. ಆಮೇಲೆ ಇನ್ನೊಂದೇನಂದರೆ ಪೆನಲ್ಟಿ ನಿಮಗೆ ಸಿಗುತ್ತೆ. ಇದರಿಂದ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮತ್ತು ಈ ಒಂದು ಆಪ್ಷನ್ ಏನಂತ ನೀವು ಕೇಳ್ಬೋದು, ಅದು ಹೇಗೆ ಈ ಒಂದು ಆಪ್ಷನ್ ಟರ್ನ್ ಆನ್ ಮಾಡೋದಂದ್ರೆ ಆಲ್ಟರ್ಡ್ ಕಾಂಟೆಂಟ್ ಅಂತ ವಿಡಿಯೋ ಅಪ್ಲೋಡ್ ಮಾಡುವ ಒಂದು ಸಮಯದಲ್ಲಿ ಈ ಒಂದು ಆಪ್ಷನ್ ಪಾಪಪ್ ಆಗುತ್ತೆ. ಹಂಗೆ ನೋಡ್ತಾರೆ ಸ್ಕ್ರೀನ್ ತೋರಿಸ್ತಾ ನಿಮಗೆ ಎಸ್ ಅಂತ ಇದ್ರ ಮೇಲೆ ಕ್ಲಿಕ್ ಕೊಡಬೇಕಾಗುತ್ತೆ. ಅದೇನು AI ಟೂಲ್ಸ್ಗೆ ಕ್ಲಿಕ್ ಕೊಡ್ಬೇಕಂತ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಶಾರ್ಟ್ಸ್ ಕೂಡ ಈ ಥರ ಬರುತ್ತೆ. ನಿಮಗೆ ಆನ್ ಮಾಡಿದರೆ ನೋಡ್ತಾರ ನಿಮಗೆ ತೋರಿಸ್ತಾನೆ ಡಿಸ್ಕ್ರಿಪ್ಷನಲ್ಲಿ ಹೌ ದಿಸ್ ಕಾಂಟೆಂಟ್ ವಾಸ್ ಮೇಡ್ ಆಲ್ಟರ್ಡ್ ಆ್ಯಂಡ್ ಸಿಂಥೆಟಿಕ್ ಕಾಂಟೆಂಟ್ ಅಂತ ಬರುತ್ತೆ. ಮತ್ತು ಇಂಟರ್ಫೇಸಲ್ಲಿ ಕೂಡ ಅಲ್ಲಿ ನೋಡಿದಾಗ ಆಲ್ಟರ್ಡ್ ಆ್ಯಂಡ್ ಸಿಂಥೆಟಿಕ್ ಕಾಂಟೆಂಟ್ ಅಂತ ಒಂದು ಬ್ಯಾಂಡ್ ನಿಮಗೆ ಶೋ ಅಪ್ ಆಗುತ್ತೆ. ಈ ಥರ ನಿಮಗೆ ಶೋ ಅಪ್ ಆಗುತ್ತೆ. ಆದರೆ ನೀವು ಏನಾದರೂ ಶಾರ್ಟ್ಸ್ ಮಾಡುವ ಸಮಯದಲ್ಲಿ ಡ್ರೀಮ್ ಟ್ರ್ಯಾಕು ಡ್ರೀಮ್ ಸ್ಕ್ರೀನ್ ಇದೆರಡನ್ನು ನೀವು ಆಪ್ಷನ್ನು ಆನ್ ಮಾಡ್ಕೊಂಡಿದ್ರೆ, ಆನ್ ಮಾಡಿ ಯೂಸ್ ಮಾಡ್ತಾ ಇದ್ರಿ ನೀವು ಶಾರ್ಟ್ಸ್ನ, ಇದರಲ್ಲಿ ಇದು AI ಟೂಲ್ ಆ್ಯಕ್ಚುಲಿ ಇದು ಯೂಟ್ಯೂಬ್ ಅವ್ರದ್ದು ಮಾಡ್ತಿದ್ರೆ ನೀವು ಆನ್ ಮಾಡೋಷ್ಟು ಇಲ್ಲ, ಅದೇ ಟೂಲು ಆನ್ ಆಗ್ಬಿಡುತ್ತೆ. ಇನ್ನೊಂದು ಯೂಸ್ಫುಲ್ ಫೀಚರ್ ಅಂತ ಹೇಳಬೇಕು, ಥಮ್ಸಪ್ ಅಂತ ಹೇಳಬೇಕು ಯೂಟ್ಯೂಬ್ ಅವ್ರಿಗೆ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅದೇನು AI ಟೂಲ್ಸ್ಗೆ ಬಳಸಬೇಕು, ಅದೇನೇನು AI ಟೂಲ್ಸ್ಗೆ ಬಳಸಬಾರ್ದು ಅಂತ ನಿಮಗೆ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಫಸ್ಟ್ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು, ನಿಮ್ಮ ಒಂದು ಶಾರ್ಟ್ಸ್ ಏನಿತ್ತಲ್ಲ, ಶಾರ್ಟ್ಸು ಬ್ಯೂಟಿ ಎಫೆಕ್ಟ್ಸು ಅಥವಾ ನೀವೇನಾದ್ರು ಬ್ಯೂಟಿ ಫಿಲ್ಟರ್ಸ್ ಯೂಸ್ ಮಾಡ್ತಾ ಇದ್ರೆ ಅಥವಾ ವಿಡಿಯೋ ಕೂಡ ಅಷ್ಟೇ AI ಟೂಲ್ ಬಳಸಿ ನೀವು ನಿಮ್ಮೊಂದು ಸ್ಕಿನ್ನ ಸ್ಮೂದಿಂಗ್ ಮಾಡೋದು, ಬ್ಯೂಟಿ ಎಫೆಕ್ಟ್ಸ್ ಹಾಕೋದು, ಆಮೇಲೆ ನಿಮ್ಮೊಂದು ಸ್ಕಿನ್ನ ಇನ್ನೂ ಬ್ರೈಟನಿಂಗ್ ಮಾಡೋದು, ಈ ಥರ ಎಲ್ಲ ನೀವು ಮಾಡಿದ್ರೆ ಇದು ಆಲ್ಮೋಸ್ಟ್ ಬೇಡ. ಆದರೆ ಉದಾಹರಣೆಗೋಸ್ಕರ ನನ್ನ ವಿಡಿಯೋ ಅಂತಾನೆ ಇಟ್ಕೊಳ್ಳಿ, ನನ್ನ ಒಂದು ವಿಡಿಯೋ ಫೇಸ್ ಐತಲ್ಲ, ಫೇಸ್ನ AI ಟೂಲ್ ಮುಖಾಂತರ ರಿಮೂವ್ ಮಾಡಿಬಿಟ್ಟು ಸಚಿನ್ ತೆಂಡೂಲ್ಕರ್ದು, ವಿರಾಟ್ ಕೊಹ್ಲಿದು ಅಥವಾ ಬೇರೆ ಒಂದು ಸೆಲೆಬ್ರಿಟಿ ಫೇಸ್ನ ನನ್ನ ವಿಡಿಯೋಗೆ ಹಾಕೋದು, ಈ ಥರ ರೀಪ್ಲೇಸ್ ಮಾಡಿದ್ರೆ ನೀವು ಇದನ್ನ ಆನ್ ಮಾಡ್ಕೊಳ್ಬೇಕಾಗುತ್ತೆ. ಆಲ್ಟರ್ ಕಾಂಟೆಂಟ್ನ ಎಸ್ ಅಂತ ಕೊಡಬೇಕು. ಮತ್ತು ಇನ್ನೊಂದು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ರಾಕೆಟ್ಸ್. ನೀವು ರಾಕೆಟ್ಸ್ ಲಾಂಚ್ ಮಾಡಿರ್ತಾರ ಒಂಥರ ಸೀನ್ ತೋರಿಸ್ತೀರ, ಅದೇನು ಕೊಡೋಷ್ಟು ಬೇಡ. ಆದರೆ ರಿಯಲಿಸ್ಟಿಕ್ ಆಗಿ AI ಟೂಲ್ ಬಳಸಿ ಒಂಥರ ರಿಯಲಿಸ್ಟಿಕ್ ಆಗಿ ರಾಕೆಟ್ಸು ಲಾಂಚ್ ಆಗ್ತಾ ಇರ್ತಾರ. ಈ ಥರ ನೀವು ಮಾಡಿದ್ರೆ ನೀವು ಎಸ್ ಅಂತ ಕೊಡಲೇಬೇಕಾಗುತ್ತೆ. ಹೌದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಹೇಳ್ನಲ್ಲ, AI ಪಿಕ್ಚರ್ಸು ಮತ್ತು AI ಫಿಗರ್ಸ್ ಇದೆಲ್ಲ ನೀವು ಟೂಲ್ ಯೂಸ್ ಮಾಡಿದ್ರೆ ಆನ್ ಮಾಡ್ಕೊಬೇಕಾಗುತ್ತೆ. ಮತ್ತು ಇನ್ನು ನೆಕ್ಸ್ಟು ಬಂದ್ಬಿಟ್ಟು ಏನಂದರೆ, ನೋಡ್ತಾರಲ್ಲ ನಾನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ದೀನಿ. ಈಗ ಬ್ಯಾಕ್ಗ್ರೌಂಡ್ ಇದು ಓನ್ ಅಂತ ಹೇಳಬೇಕು. AI ಟೂಲ್ ಕೂಡ ಬಳಸಿ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಬೋದು, ಸಿಂಪಲ್ ಬ್ಯಾಕ್ಗ್ರೌಂಡ್ ಥರ ಹಾಕ್ಬೋದು, ಆದರೆ ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಬಿಟ್ಟು ಬೇರೆ ಒಂದು ಸೆಲೆಬ್ರಿಟಿ ನೇಮ್ ಹಾಕೋದು, ಬೇರೆ ಒಂದು ಸೆಲೆಬ್ರಿಟಿ ಶೋ ಅಪ್ ಮಾಡೋದು ಅಥವಾ ಒಂದು ಫೇಮಸ್ ಕಾರ್ದು ಶೋ ಅಪ್ ಮಾಡೋದು, ಉದಾಹರಣೆಗೋಸ್ಕರ ವಿರಾಟ್ ಕೊಹ್ಲಿದು, ಸಚಿನ್ ತೆಂಡೂಲ್ಕರ್, ಮಹೇಂದ್ರ ಸಿಂಗ್ ಧೋನಿ, ಈ ಥರ ಒಂದು ಸೆಲೆಬ್ರಿಟಿ ನಿಮ್ಮ ಒಂದು ಬ್ಯಾಕ್ಗ್ರೌಂಡಲ್ಲಿ ಅಥವಾ ನಿಮ್ಮ ಒಂದು ವಿಡಿಯೋದಲ್ಲಿ ಶೋ ಅಪ್ ಮಾಡಿದ್ರೆ AI ಟೂಲ್ ಮುಖಾಂತರ ನೀವು ಯೂಸ್ ಮಾಡಿ ನೀವು ಈ ಒಂದು ಏನೈತಲ್ಲ ಆಲ್ಟರ್ಡ್ ಕಾಂಟೆಂಟ್ನ ಎಸ್ ಕೊಡಲೇಬೇಕಾಗುತ್ತೆ. ಹೌದಾ? ಮತ್ತು ಕೊನೆಯದಾಗಿ ವಾಯ್ಸ್. ಹೌದು, ವಾಯ್ಸ್ ಈಗ ನಾನು ಉದಾಹರಣೆಗೋಸ್ಕರ ಎನ್ಹಾನ್ಸ್ ಮಾಡ್ತೀನಿ, ನಾಯ್ಸ್ ರೆಡ್ಯೂಸ್ ಮಾಡ್ತೀನಿ AI ಟೂಲ್ ಮುಖಾಂತರ, ಇದೇನಾಗಲ್ಲ.
ಎಂತಕ್ಕಂದ್ರೆ ನಮ್ಮ ವಾಯ್ಸ್ ಕ್ಲಿಯರ್ ಕೇಳಿಸ್ಬೇಕಲ್ಲ, ಇದ್ರಿಗೋಸ್ಕರ ಯೂಟ್ಯೂಬ್ ಅವ್ರೇನು ಪೆನಾಲ್ಟಿ ನಿಮಗೆ ಕೊಡಲ್ಲ. ಆದರೆ ನಿಮ್ಮ ಒಂದು ವಾಯ್ಸ್ನ ಚೇಂಜ್ ಮಾಡೋದು. ಎಸ್ ಹೌದು, ಉದಾಹರಣೆಗೋಸ್ಕರ ಸಚಿನ್ ತೆಂಡೂಲ್ಕರ್ ವಾಯ್ಸು, ವಿರಾಟ್ ಕೊಹ್ಲಿ ವಾಯ್ಸು, ಆಮೇಲೆ ನರೇಂದ್ರ ಮೋದಿ ವಾಯ್ಸು, ಏನಾದರೂ ಆಗಲಿ ಬೇರೆ ಒಂದು ಸೆಲಿಬ್ರಿಟಿ ವಾಯ್ಸು ಅಥವಾ ಬೇರೆಯವ್ರದ್ದು ವಾಯ್ಸು ಒಂಥರ ಪ್ರೊಫೆಷ್ನಲ್ ಆಗಿ ಮಾಡಿ ನೀವು ಮಾತಾಡಿದ್ರೆ ಇಲ್ಲಿ ನೀವು ಈ ಒಂದು ಆಪ್ಷನ್ನ ಆನ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ನಾನು ಹೇಳ್ದಲ್ಲ ಇಷ್ಟು ಪಾಯಿಂಟ್ಸು ಆನ್ ಮಾಡಬೇಕಾಗುತ್ತೆ. ಆಮೇಲೆ ಅಕಸ್ಮಾತ್ ಆದ್ರೂ ಡ್ರೀಮ್ ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ರೆ ಶಾರ್ಟ್ಸಲ್ಲಿ, ನಾನು ಹೇಳ್ದಲ್ಲ ಮುಂಚೆ ಏನು ಅಪ್ಲೈ ಮಾಡೋಷ್ಟು ಇಲ್ಲ, ಅದೇ ಆಟೋಮೆಟಿಕ್ ಅಪ್ಲೈ ಮಾಡುತ್ತೆ. ಮತ್ತು ನಾನು ಹೇಳ್ದಲ್ಲ ಶಾರ್ಟ್ಸ್ಗೆ ಮತ್ತು ವಿಡಿಯೋಸ್ಗೆ ಈ ಒಂದು ಏನೈತಲ್ಲ ಆಲ್ಟರ್ಡ್ ಕಾಂಟೆಂಟ್ AI ಟೂಲ್ ಯೂಸ್ ಮಾಡಿದರೆ ಆನ್ ಮಾಡ್ಕೊಳ್ಲೇಬೇಕು. ಮತ್ತು ನೀವು ಕೇಳ್ಬೋದು, ಆನ್ ಮಾಡಿಲ್ಲ ಅಂದರೆ ಏನೇನಾಗುತ್ತೆ, ನಿಮಗೆ ಪೆನಾಲ್ಟಿ ಬರುತ್ತೆ. ಅದೇನಂದರೆ ನಿಮ್ಮ ಒಂದು ಆಲ್ಟರ್ಡ್ ಕಾಂಟೆಂಟ್ ಆನ್ ಮಾಡಿಲ್ಲ ಅಂದರೆ ನೀವು ಮತ್ತೆ ಆನ್ ಮಾಡೋಕ್ಕಾಗಲ್ಲ, ಅದು ಸ್ಟ್ರಕ್ ಆಗಿಬಿಡುತ್ತೆ. ಇದ್ರಿಗೋಸ್ಕರ ಪೆನಾಲ್ಟಿ ನೀಡ್ತಾರೆ ನಿಮಗೆ. ನೀವು ಆನ್ ಮಾಡಲಿಲ್ಲ, ಇದು ಚಾನ್ಸ್ ಕೊಡ್ತಾ ಇದ್ದೀನಿ ನಿಮಗೆ, ದಯವಿಟ್ಟು ನೆಕ್ಸ್ಟ್ ಟೈಮ್ ಯೂಸ್ ಮಾಡಿದರೆ AI ಟೂಲು ನೆಕ್ಸ್ಟ್ ನೀವು ಇದನ್ನ ಆನ್ ಮಾಡ್ಕೊಳ್ಳಿ ಅಂತ. ಆದ್ರೆ ನೀವು ರಿಪೀಟಾಗಿ ಮಾಡ್ತಾ ಇದ್ರೆ ಏನಲ್ಲ ಯೂಟ್ಯೂಬ್ ಪ್ರೋಗ್ರಾಮಿಂದ ನೀವು ಸಸ್ಪೆನ್ಷನ್ ಆಗ್ಬೋದು, ಅಥವಾ ಮೊನೆಟೈಸೇಷನ್ ಡಿಮಾನಿಟೈಸೇಷನ್ ಆಗ್ಬೋದು, ಮತ್ತು ಆ ವಿಡಿಯೋ ಕೂಡ ಡಿಲೀಟ್ ಆಗ್ಬೋದು, ನಿಮ್ಮೊಂದು ಚಾನಲ್ ಕೂಡ ತುಂಬ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಇಷ್ಟು ನೀವು ಸ್ಟೆಪ್ಸ್ ಫಾಲೋ ಮಾಡಿಬಿಟ್ರೆ ನಿಮ್ಮೊಂದು ಚಾನಲ್ನ ಸೇಫಾಗಿ ಇಟ್ಕೊಬೋದು. ಆಮೇಲೆ ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೇಗೆ ಅಂದರೆ ನೀವು ಲೈಕ್ ಮಾಡಿ ಈ ಒಂದು ವಿಡಿಯೋ ಫ್ರೆಂಡ್ಸ್, ಪ್ಲೀಸ್. ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿರಿ. ಯೂಟ್ಯೂಬರು ಬೇರೆ ಒಂದು ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಈ ಒಂದು ವಿಡಿಯೋ ರೆಕಮೆಂಡ್ ಮಾಡುತ್ತೆ. ಆಮೇಲೆ ಅವ್ರಿಗೂ ನೀವು ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ದಯವಿಟ್ಟು ಇಷ್ಟ ಆಗಿರೋ ಒಂದು ವಿಡಿಯೋ ದಯವಿಟ್ಟು ನಿಮ್ಮ ಶೇರ್ ಮಾಡಿ. ಆಮೇಲೆ ಅವ್ರುಗಳು ಇಷ್ಟ ಇದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಮತ್ತು ಹೇಗೆ ಅನಿಸ್ತು ಈ ಒಂದು ವಿಡಿಯೋ ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ನನಗೆ ಕನ್ನಡದಲ್ಲಿ ತಿಳಿಸಿ. ಮತ್ತು ಕೊನೆಯದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ 100% ಫ್ರೀ ಇದೆ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.